ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಪ್ರಿಯರೇ, ಇದು ಹೊಸ ವರ್ಷದ 2ನೇ ದಿನ. ಈಗ ನಾವು ಎಂದಿನಂತೆ ಸತ್ಯವೇದದ ಪುಸ್ತಕಗಳನ್ನ ನಾವು ಧ್ಯಾನ ಮಾಡೋದಕ್ಕೆ ಹೋಗ್ತೇವೆ. ಈಗ ವಿಮೋಚನ ಕಾಂಡ 1ನೇ ಅಧ್ಯಾಯ 1ರಿಂದ 7ನೇ ವಚನವನ್ನ ನಾವು ಧ್ಯಾನ ಮಾಡೋಣ. ಆ ದೇಶದಲ್ಲೆಲ್ಲ ತುಂಬಿಕೊಂಡು ಈ ಒಂದು ಭಾಗದ ಬಗ್ಗೆ, ಈ ವಿಷಯದ ಕುರಿತು ನಾವು ನೋಡ್ತೇವೆ. ಐಗುಪ್ತ ದೇಶಕ್ಕೆ ಬಂದ ಇಸ್ರಾಯೇಲನ ಮಕ್ಕಳ ಹೆಸರುಗಳು: ರೂಬೇನ್, ಸಿಮಿಯೋನ್, ಲೇವಿ, ಯಹೂದ, ಇಸಾಕರ್, ಜೆಬುಲೂನ್, ಬೆನ್ಯಾಮಿನ್, ದಾನ್, ನಫ್ತಾಲಿ, ಗಾದ್, ಆಶೇರ್ ಎಂಬಿವುಗಳೇ. ಇವರೆಲ್ಲರೂ ತಮ್ಮ ತಮ್ಮ ಮನೆಯವರ ಕೂಡ ಯಾಕೋಬನ ಜೊತೆಯಲ್ಲಿ ಬಂದರು. ಯಾಕೋಬನಿಂದ ಹುಟ್ಟಿದವರೆಲ್ಲರೂ 70 ಮಂದಿ. ಯೋಸೇಫನು ಮೊದಲೇ ಐಗುಪ್ತ ದೇಶದಲ್ಲಿ ಇದ್ದನು. ಬಳಿಕ ಯೋಸೇಫನು ಅವನ ಅಣ್ಣ ತಮ್ಮಂದಿರು ಆ ಕಾಲದಲ್ಲಿ ಇರುವವರೆಲ್ಲರೂ ಗತಿಸಿ ಹೋದರು. ಆದರೆ ಇಸ್ರಾಯೇಲರು ಅಭಿವೃದ್ಧಿಯಾಗಿ ಅತ್ಯಧಿಕವಾಗಿ ಹೆಚ್ಚಿ ಬಹಳ ಬಲಗೊಂಡರು. ಆ ದೇಶದಲ್ಲೆಲ್ಲ ತುಂಬಿಕೊಂಡರು. ವಿಮೋಚನ ಕಾಂಡ ಪುಸ್ತಕವು ಆದಿಕಾಂಡ ಪುಸ್ತಕದ ಮುಂದುವರಿಕೆ ಆಗಿರ್ತದೆ. ಈ ಪುಸ್ತಕವು ಸಹ ಮೋಶೆಯಿಂದ ಬರೆದದ್ದಾಗಿರ್ತದೆ. ಸತ್ಯವೇದದಲ್ಲಿ 1ರಿಂದ 7 ಭಾಗ ಈ 5 ಪುಸ್ತಕವಾಗಿರ್ತದೆ. ಎಲ್ಲ 25 ವರ್ಷಕ್ಕೊಮ್ಮೆ ಅವರ ಜನಸಂಖ್ಯೆ 2ರಷ್ಟು ಆಗ್ತಾ ಇತ್ತು. 21 ವಯಸ್ಸಿನ ಮೇಲ್ಪಟ್ಟರು ಸುಮಾರು 6 ಲಕ್ಷ ಜನರು ಇದ್ರು ಎಂಬುದಾಗಿ ನಾವು ನೋಡ್ತೇವೆ. 25 ವರ್ಷಕ್ಕೊಮ್ಮೆ ಇವತ್ತು ಲೋಕದಲ್ಲಿ ಸಹ ಜನಸಂಖ್ಯೆ ಜಾಸ್ತಿ ಆಗ್ತಾ ಇರೋದನ್ನು ನಾವು ನೋಡ್ತೇವೆ. ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಇದನ್ನು ನಾವು ನೋಡ್ತಾ ಇದ್ದೇವೆ. ಸರಿ, ಇದೇನೇ ಇರಬಹುದು, ಇದು ನಮಗೆ ಕಲಿಸ್ಕೊಡ್ತಾ ಇರೋದೇನೆಂದ್ರೆ, ನೀನು ನಾನು ಯಾವುದೇ ದೇಶದಲ್ಲಿರ್ಬೋದು, ಎಲ್ಲೇ ಇರ್ಬೋದು, ದೇವರ ಮಕ್ಕಳು ಅಭಿವೃದ್ಧಿ ಹೊಂದ್ತಾರೆ. ನನಗೆ ಗೊತ್ತಿಲ್ಲ ದೇವರು ಯಾವ ಸೇವೆಗಳನ್ನ, ಸಭೆಗಳನ್ನ ಎಲ್ಲಿ ಸ್ಥಾಪನೆ ಮಾಡ್ಬೇಕೆಂಬುದಾಗಿ ನಿಮ್ಮನ್ನು ಕರೆದಿದ್ದಾರೋ, ಅಥವಾ ನೀವು ಯಾವ ಮನೆಯಲ್ಲಿ ಇರಬೇಕು, ಎಲ್ಲಿ ಇರಬೇಕು ಅಂತ ದೇವರು ನಿಮ್ಗೆ ಹೇಳಿದಾರೋ ಅಲ್ಲಿ ನೀವು ಅಭಿವೃದ್ಧಿ ಹೊಂದ್ತೀರ. ಇಲ್ಲೇನ್ ಬರ್ದಿದೆ? ಇಸ್ರಾಯೇಲರು ಅಭಿವೃದ್ಧಿ ಆದ್ರು, ಅತ್ಯಧಿಕವಾದ್ರು, ಹೆಚ್ಚಿದ್ರು, ಬಹಳ ಬಲಗೊಂಡ್ರು, ಆ ದೇಶದಲ್ಲೆಲ್ಲ ತುಂಬಿಕೊಂಡ್ರು. 6 ಕಾರ್ಯಗಳು ನೋಡ್ತೀವಿ ಇಸ್ರಾಯೇಲರ ಬಗ್ಗೆ. ಹಾಗಾದ್ರೆ ದೇವರ ಮಕ್ಕಳು ಇವತ್ತು ಎಲ್ಲಾ ಕಡೆ ಅಭಿವೃದ್ಧಿ ಆಗ್ಬೇಕು, ಅತ್ಯಧಿಕವಾಗಬೇಕು, ಹೆಚ್ಚಿ ಬಲಗೊಳ್ಳಬೇಕು, ಬಹಳ ಬಲಗೊಳ್ಳಬೇಕು, ಆ ದೇಶದಲ್ಲೆಲ್ಲ ತುಂಬಿಕೊಳ್ಬೇಕು. ಒಂದು ವೇಳೆ ನನ್ಗೆ ಗೊತ್ತಿಲ್ಲ ನೀವೆಲ್ಲಿ ಸಭೆಗಳನ್ನ ಸ್ಥಾಪನೆ ಮಾಡಿದಿರೋ, ನಿಮ್ಮ ಆ ಊರಿನಲ್ಲಿ ನಿಮ್ಮ ಸಭೆಯ ವಿಶ್ವಾಸಿಗಳು ಹೆಚ್ಚಾಗ್ಬೇಕು. ಈ ವಾಗ್ದಾನ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ರಿ. ದೇವರೇ, ಆದಿಕಾಂಡದಲ್ಲಿ ಮತ್ತೆ ವಿಮೋಚನ ಕಾಂಡದಲ್ಲಿ, ಆದಿಕಾಂಡದಲ್ಲಿ ಇವ್ರೇನ್ ಮಾಡ್ತಾರೆ, ಕಡೆಯ ಅಧ್ಯಾಯಗಳಲ್ಲಿ ಬೇರೆ ದೇಶಕ್ಕೆ ಬಂದರು. ವಿಮೋಚನ ಕಾಂಡದಲ್ಲಿ ಕೇವಲ 25 ವರ್ಷಕ್ಕೆ ಇಷ್ಟು ಜನ ಅಭಿವೃದ್ಧಿ ಹೊಂದಿದ್ರು ಅಂದ್ರೆ, ಇವ್ರು ಹೆಚ್ಚಿ ಬಲಗೊಂಡು ಅಭಿವೃದ್ಧಿ ಹೊಂದಿದ್ರು ಅಂದ್ರೆ, ದೇಶದಲ್ಲೆಲ್ಲ ತುಂಬಿಕೊಂಡ್ರು ಅಂದ್ರೆ, ನಮ್ಮ ಸೇವೆಗಳನ್ನು ಆ ರೀತಿ ಮಾಡು, ನಮ್ಮ ಕುಟುಂಬಗಳನ್ನು ಆ ರೀತಿ ಮಾಡು ಎಂಬುದಾಗಿ ದೇವರು ಕೇಳ್ರಿ. ಖಂಡಿತವಾಗಿ ದೇವರು ನಿಮ್ಮನ್ನು ಹೆಚ್ಚಿಸ್ತಾರೆ, ಆಶೀರ್ವಾದ ಮಾಡ್ತಾರೆ. ಆ ರೀತಿಯೇ ಕರ್ತನು ನಿಮ್ಮ ಜೀವಿತದಲ್ಲಿ ಮಾಡ್ಲಿ. ಆಮೇಲೆ ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಸ್ವರ್ಗೀಯ ತಂದೆ ಆದವರು, ನಿಮಗೆ ಸ್ತೋತ್ರ. ಈ ಸಂದರ್ಭದಲ್ಲಿ ಸ್ವಾಮಿ, ನಿನ್ನ ವಾಕ್ಯಗಳಿಗಾಗಿ ಸ್ತೋತ್ರ. ಇಸ್ರಾಯೇಲ್ಯರು ಅಭಿವೃದ್ಧಿಯಾಗಿ ಅತ್ಯಧಿಕವಾಗಿ ಹೆಚ್ಚಿ ಬಹಳ ಬಲಗೊಂಡು ಆ ದೇಶದಲ್ಲೆಲ್ಲ ತುಂಬಿಕೊಂಡ ಹಾಗೆ ದೇವರೇ, ಈ ಸಂದರ್ಭದಲ್ಲಿ ಎಲ್ಲಾ ಸೇವೆಗಳಲ್ಲೂ, ಎಲ್ಲಾ ಸಭೆಗಳಲ್ಲೂ, ಎಲ್ಲಾ ಕುಟುಂಬಗಳಲ್ಲೂ ದೇವ ಮಕ್ಕಳು ತುಂಬಿ ತುಳುಕಲಿ. ಆ ರೀತಿ ನೀನು ನಮ್ಮ ದೇಶದಲ್ಲೂ ನೀನು ಮಾಡ್ತೀಯ, ಅದಕ್ಕಾಗಿ ಸ್ತೋತ್ರ. ಹಳೆ ಒಡಂಬಡಿಕೆಯಲ್ಲಿ ಮಾಡಿದ್ಯಾ, ಹೊಸ ಒಡಂಬಡಿಕೆಯಲ್ಲಿ ಅದಕ್ಕಿಂತಲೂ ನಿನ್ನ ಶಕ್ತಿ ನೀನು ತೋರ್ಪಡಿಸಿ. ಯಾವ್ಯಾವ ಸಭೆಗಳು ಚಿಕ್ಕದಾಗಿದೆಯೋ ಆ ಸಭೆಗಳನ್ನ ದೊಡ್ಡ ಸಭೆಯನ್ನಾಗಿ ಮಾಡಿ, ಅನೇಕ ಆತ್ಮಗಳು ಕಿಕ್ಕಿರಿದು ಬರಲಿ. ದೇವರ ಎಲ್ಲಾ ಕಡೆಗಳು ಬರೀ ಯೇಸುವಿನ ಶಿಲುಬೆಯೇ ಮೇಲಕ್ಕೆ ತರ್ಪಡಲಿ. ಯೇಸುವಿನ ಹೆಸರು ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇಲೆ ಗಾಡ್ ಬ್ಲೆಸ್ ಯು. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ
ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ನಾ ಕೈಬಿಡೆನು, ಕೈಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈಬಿಡೆನು, ನಾ ಕೈಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು. ನನ್ನ ಬಿಡಲಾರ, ನನ್ನನ್ನು ಕೈಬಿಡನು. ನಾ ಕೈಬಿಡೆನು, ನಾ ಕೈಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈಬಿಡೆನು, ನಾ ಕೈಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾಹು ಕಷ್ಟ ಬಾರುತ್ತಿದ್ದರು, ಭಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು,
ಬೇಡೆ